ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಈಗ ಬಿಗ್ ಶಾಕ್ ಕೊಟ್ಟಿದೆ. ಕೋಮು ಗಲಭೆ ಕೇಸ್ ವಾಪಸ್ ಪಡೆದುಕೊಳ್ಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಈ ಪ್ರಕ್ರಿಯೆಗೆ ಈಗ ಹೈಕೋರ್ಟ್ ತಡೆ ಕೊಟ್ಟಿದೆ. ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಸೇರಿದಂತೆ ಒಟ್ಟು 52 ಕೇಸ್ಗಳಲ್ಲಿ ಕ್ರಿಮಿನಲ್ ಕೇಸ್ಗಳನ್ನು ರದ್ದು ಮಾಡಿತ್ತು ರಾಜ್ಯ ಸರ್ಕಾರ. ಆದರೆ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಸಚಿವ ಸಂಪುಟದ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ರು ಗಿರೀಶ್ ಭಾರದ್ವಾಜ್. ಅವರಿಗೀಗ ಕೋರ್ಟ್ನಲ್ಲಿ ಜಯ ಸಿಕ್ಕಿದೆ. PIL ಸಲ್ಲಿಕೆ ಮಾಡಿ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ರು ಗಿರೀಶ್ ಅವರು. ನೋಡಿ, ಕೋಮು ಗಲಭೆಗೆ ಮುಂದಾಗುವಂತಹ ಕಿಡಿಗೇಡಿಗಳು ಯಾರಿದ್ದಾರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಆಗಲೇಬೇಕು. ಯಾರು ಅದರಲ್ಲಿ ನಿರ್ದೋಷಿಗಳಿದ್ದಾರೆ, ಯಾರು ಅದರಲ್ಲಿ ಅಮಾಯಕರಿದ್ದಾರೆ, ಇದನ್ನ ನಿರ್ಧಾರ ಮಾಡುವಂಥದ್ದು ಕೋರ್ಟು. ಆದರೆ ಈ ರೀತಿಯಾದಂತಹ ಕೋಮು ಗಲಭೆಗಳ ಒಂದು ಪ್ರಕರಣಗಳೇನಿತ್ತು ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗಿತ್ತು. ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ, ಅಲ್ಲೂ ಕೂಡ ಆ ಪ್ರಕರಣವನ್ನು ಕೂಡ ಹಿಂಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇತ್ತು. ಕ್ರಿಮಿನಲ್ ಕೇಸ್ ವಾಪಸ್ಗೆ ಹೈಕೋರ್ಟ್ ತಡೆ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕೋರ್ಟ್ ಆದೇಶ ಕೊಟ್ಟಿದೆ, ಆದೇಶದ ಪ್ರತಿ ಇನ್ನೂ ಸಿಕ್ಕಿಲ್ಲ. ಆದೇಶದ ಪ್ರತಿ ಸಿಕ್ಕ ಮೇಲೆ ಹೆಚ್ಚಿನ ಮಾಹಿತಿಗಳು ಗೊತ್ತಾಗುತ್ತೆ. ನಾವು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ, ಕಾನೂನು ಪ್ರಕಾರವೇ ನಾವು ಪ್ರಕರಣಗಳನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀವಿ. ಬಿಜೆಪಿ ಕಾರ್ಯಕರ್ತರು ಕೂಡ ಇದರಲ್ಲಿ ಇದ್ದಾರೆ. ಆದರೂ ಕೂಡ ಈ ವಿರೋಧ ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ. ಗುಲ್ಬರ್ಗ ಅದು ಲಾಡ್ಲೆ ಮಶಾಕ್ ದರ್ಗಾ ಅದು ನನಗೆ ಗೊತ್ತಿದೆ ಅಲ್ಲ ಇವರೇ, ಯಾರು ಏನೇನಾಗಿದೆ, ಯಾರ್ಯಾರು ಹೇಳಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಯಾರಿಗೆ ಒಬ್ಬರು ಪರವಾಗಿ ಇಲ್ಲ. ಇಲ್ಲಿ ಈಗ ನನ್ನ ನೆನಪಿದ್ದ ಹಾಗೆ ಸಾಕಷ್ಟು ನಿಮ್ಮ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಬೆಂಬಲಿಗರು ಕೂಡ 52 ಜನರಲ್ಲಿ ಇದ್ದಾರೆ.